ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಕೆಲವೊಂದು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು, ನಾವು ಆಪ್ಷನ್ ಎಂಟ್ರಿಯನ್ನ ಮೊಬೈಲ್ನಲ್ಲಿ ಮಾಡಬೇಕಾ ಇಲ್ಲ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮಾಡಬೇಕಾ, ಯಾವುದರಲ್ಲಿ ಆಪ್ಷನ್ ಎಂಟ್ರಿ ಈಸಿಯಾಗಿ ಮಾಡ್ಬೋದು, ಮೊಬೈಲ್ನಲ್ಲೂ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿಗೆ ಎಷ್ಟು ದಿನ ಟೈಮ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕಾಲೇಜಸ್ ಎಲ್ಲ ಆಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ನೋಡಿ, ವಿಡಿಯೋ ನೋಡ್ತಿದ್ರ, ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡ್ತಿಲ್ಲ. ಎಲ್ಲರೂ ಈಗಲೇ ಲೈಕ್ ಮಾಡ್ಕೊಳ್ಳಿ. ನೀವು ಕೊಡೋ ಲೈಕ್ ಇಂದ ನಿಮ್ಮ ಒಂದು ಕಾಮೆಂಟ್ಸ್ ಏನಿರುತ್ತೋ ಆ ಒಂದು ಕಾಮೆಂಟ್ಸ್ ಬಗ್ಗೆ ನಾವು ವಿಡಿಯೋಸ್ ಆದ್ರೆ ಮಾಡಿ ತಿಳಿಸೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ, ಪ್ರತಿಯೊಬ್ರು ಕಾಮೆಂಟ್ ಮಾಡಿ ಹೇಳ್ತಿರ್ತೀರಾ, ನಮ್ಗೆ ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋಸ್ ಬೇಕು, AGBSC ಕೋರ್ಸ್ ಬೇಕು ಅಂತ ಕೇಳ್ತಿರ್ತೀರಾ, ಬಿ ಫಾರ್ಮಾ ಡಿ ಬಗ್ಗೆ ಕೇಳ್ತಿರ್ತೀರಾ, ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ತಿರ್ತೀರಾ. ಈ ಒಂದೆಲ್ಲ ಕೋರ್ಸ್ಗಳ ಬಗ್ಗೆ ಕೂಡ ವಿಡಿಯೋಸ್ ರೆಡಿ ಆಗ್ತಿದಾವೆ. ನಿಮಗೆ ಶೀಘ್ರದಲ್ಲೇ ವಿಡಿಯೋಸ್ ಆದ್ರೆ ಬರುತ್ತೆ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾ? ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಿದ್ರು ಮೊಬೈಲ್ ನಲ್ಲಿ ಮಾಡೋದಕ್ಕೆ ಕಷ್ಟ, ಮೊಬೈಲ್ ಹ್ಯಾಂಗ್ ಆಗುತ್ತೆ, ಈ ತರ ಮೊಬೈಲ್ ಅಲ್ಲಿ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂತ ಹೋಗಕ್ಕಾಗಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ ಅಂತಿರ್ತಾರೆ. ನಿಜನಾ? ನಾವು ಹಾಗಾದ್ರೆ ನಮ್ಮ ಹತ್ತಿರದಲ್ಲಿರುವಂತಹ ಟೌನ್ಗೆ ಹೋಗ್ಬಿಟ್ಟು ನಾವು ಒಂದು ಸೈಬರ್ ಅಲ್ಲೇ ಹೋಗಿ ಕಂಪ್ಯೂಟರ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ನೋಡಿ, ನಿಮಗೆ ನಾಲೆಜ್ ಇದೆ, ಆಪ್ಷನ್ ಎಂಟ್ರಿ ಬಗ್ಗೆ ನಾಲೆಜ್ ಇದೆ, ಕಾಲೇಜಸ್ ಆಡ್ ಮಾಡೋದು ಎಲ್ಲ ನಿಮಗೆ ನಾಲೆಜ್ ಇದೆ ಅನ್ನೋದಾದ್ರೆ ನೀವು ಮೊಬೈಲ್ ನಲ್ಲೇ ಈಸಿಯಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನೀವೇನಿಲ್ಲ, ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋವಾಗ ನಿಮ್ಮ ಒಂದು ಕ್ರೋಮಾ ಯಾವ್ದಾದ್ರು ಓಪನ್ ಮಾಡಿಬಿಟ್ಟು, ಓಕೆನಾ, ನೀವಿಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣಿಸ್ತಿರುತ್ತಲ್ಲ, ಒಂದು ಡೆಸ್ಕ್ಟಾಪ್ ಸೈಟ್ ಅನ್ನ ಆನ್ ಮಾಡ್ಕೊಂಡ್ರೆ ಸಾಕು, ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆನಾ? ಈಸಿಯಾಗಿ ನೀವು ಇಲ್ಲಿ ಆಟೋ ರೊಟೇಟ್ ಆಪ್ಷನ್ ಇರುತ್ತಲ್ಲ, ಒಂದು ಆಟೋ ರೊಟೇಟ್ ಇಂದ ನೀವು ಮೊಬೈಲ್ ಅನ್ನ ಈ ರೀತಿ ಇಟ್ಕೊಂಡು, ಈಗ ನಾನು ಯಾವ ರೀತಿ ರೆಕಾರ್ಡ್ ಮಾಡ್ತಿದ್ದೀನಿ ಈ ರೀತಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಈಸಿಯಾಗಿ ಮಾಡ್ಬೋದು. ಮೊಬೈಲ್ನಲ್ಲೂ ನಿಮಗೆ ಡಿಫ್ರೆನ್ಸ್ ಏನಿರಲ್ಲ, ಒಳ್ಳೆ ನೆಟ್ವರ್ಕ್ ಇದೆ ಅಂದ್ರೆ ಈಸಿಯಾಗಿ ಮಾಡ್ಬೋದು. ನೀವೆಲ್ಲರೂ ಹೇಳ್ತೀರಾ, ಹಾಗಾದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಇರುತ್ತಾ ಅಂತ ನೀವು ಕೇಳೋದಾದ್ರೆ, ಆಪ್ಷನ್ ಎಂಟ್ರಿ ಮಾಡಕ್ಕೆ 1 hour 2 hour ಇಲ್ಲ ಒಂದು ದಿನ ಮಾತ್ರ ಟೈಮ್ ಇರುತ್ತಾ ಅಂತ ನೀವೆಲ್ಲರೂ ಕೇಳ್ತೀರಾ. ಅವಾಗ ಏನ್ ಮಾಡೋದು, ನೆಟ್ವರ್ಕ್ ಎರರ್ ಏನಾದ್ರು ಬಂದ್ರೆ, ಈ ರೀತಿ ಸಮಸ್ಯೆ ಆದ್ರೆ, ಟೆಕ್ನಿಕಲ್ ಎರರ್, ಮೊಬೈಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ನಮಗೆ ಬೇಡ, ನಾವು ಹೋಗ್ಬಿಟ್ಟು ಟೌನ್ ಅಲ್ಲೇ ಒಂದು ಸೈಬರ್ಗಳಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿಮ್ಗೆ ಆ ಡೌಟ್ ಬರುತ್ತೆ. ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮ್ಗೆ ಎಷ್ಟು ದಿನ ಟೈಮ್ ಇರುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಲಾಸ್ಟ್ ಇಯರ್ ಒಂದು ಸ್ಕೆಡ್ಯೂಲ್ ಆದ್ರೆ ತೋರಿಸ್ತೀನಿ. ನೋಡಿ, KE ಕಡೆಯಿಂದ ಬಂದಿರೋದು ಇದು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್. ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟ್ ನಿಮಗೆ ಬೇಕಾಗಿರುವಂತಹ ಪಾಯಿಂಟ್ ಮಾತ್ರ ಹೇಳ್ತೀನಿ. ಇಲ್ಲಿ 7th ಪಾಯಿಂಟ್ ನೋಡ್ಕೋಬಹುದು ನೀವು. ಕಂಬೈನ್ಡ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಆಲ್ ದ ಕೋರ್ಸಸ್ ಟು ವಿಚ್ ದ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೋಡಿ ನಿಮಗೆ ಎಷ್ಟು ದಿನ ಟೈಮ್ ಇದೆ ಅಂದ್ರೆ, 6ನೇ ತಾರೀಕು 7 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಮಾಡಿ ಆಪ್ಷನ್ ಎಂಟ್ರಿಯನ್ನ, 9ನೇ ತಾರೀಕು 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ಎಂಡ್ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಎಂಡ್ ಮಾಡಿದರೆ ನಿಮ್ಗೆ ಎಷ್ಟು ದಿನ ಸಿಕ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ? 6ನೇ ತಾರೀಕು ಒಂದಿನ ಸಿಕ್ತು, 7ನೇ ತಾರೀಕು ಒಂದಿನ ಸಿಕ್ತು, 8ನೇ ತಾರೀಕು ಸಿಕ್ತು, 9ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋದು. ಹತ್ರ ನಿಮ್ಗೆ 4 ದಿನ ಸಿಕ್ತು ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅಂದ್ರೆ ನಿಮ್ಗೆ 9ನೇ ತಾರೀಕು 10 ಗಂಟೆಗೆ ಕ್ಲೋಸ್ ಆಗುತ್ತೆ. ನೀವೇನಾದ್ರೂ ಆ ದಿನಾನ ಕೌಂಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ 3 ದಿನ ಸಿಕ್ತು ಕಂಪ್ಲೀಟ್ ಆಗಿ ನಿಮ್ಗೆ. 6ನೇ ತಾರೀಕು ಪೂರ್ತಿ ದಿನ, 7ನೇ ತಾರೀಕು ಪೂರ್ತಿ ದಿನ, 8ನೇ ತಾರೀಕು ಪೂರ್ತಿ ದಿನ, 3 ದಿನ ಸಿಗುತ್ತೆ. ಮತ್ತು 4ನೇ ದಿನಾನು ನಿಮ್ಗೆ ಸ್ವಲ್ಪ ಬೆಳಿಗ್ಗೆ 10 ಗಂಟೆವರೆಗೂ ಇಲ್ಲಿ ಟೈಮ್ ಸಿಕ್ಕಿದೆ. ಅದರಿಂದ ನಿಮ್ಗೆ ಹತ್ರ 3 ರಿಂದ 4 ದಿನ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನಿಮ್ಗೆ ಈ ರೀತಿ ಏನಾದ್ರೂ ಹ್ಯಾಂಗ್ ಆಗುತ್ತೆ, ಈ ರೀತಿಯಾಗಿ ನಿಮ್ಗೇನು ಸಮಸ್ಯೆ ಆಗಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಮತ್ತೆ ಸಾಕಷ್ಟು ಜನ ಇರ್ತೀರಾ, ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಕೂತ್ಕೊಂಡು ಅವರ್ ನೀಟಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗ ನೀವು ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ಎಲ್ಲರೂ ಟೌನ್ಗೆ ಹೋಗ್ತೀರಾ, ಹತ್ರದಲ್ಲಿ ಸೈಬರ್ ಅಲ್ಲಿ ಮಾಡಬೇಕು ಅನ್ಕೊಳ್ತೀರಾ, ಓಕೆನಾ, ಅಲ್ಲೋಗಿ ನೀವು ಆಪ್ಷನ್ ಎಂಟ್ರಿ ಯಾರು ಮಾಡ್ತೀರಾ ಅಂದ್ರೆ, ಈಗ ಸೈಬರ್ ಅಲ್ಲಿ ಹೋಗಿ ಮಾಡಿಸಿ, ನಾನೇನು ಮಾಡಿಸೋದು ತಪ್ಪಂತೇನು ಹೇಳ್ತಿಲ್ಲ. ನಿಮ್ಗೆ ಯಾರಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ನಾಲೆಜ್ ಇಲ್ವೋ, ನಿಮ್ಗೆ ಏನು ಗೊತ್ತಾಗ್ತಿಲ್ವೋ ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆ, ಅವಾಗ ನೀವು ಹೋಗಿ ಸೈಬರ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ, ಸೈಬರ್ ಅಲ್ಲಿ ಹೋಗಿ ಅವ್ರಿಗೆ ಗೊತ್ತಿರುತ್ತೆ, ನಿಮಗೆ ಮಾಡ್ಕೊಡ್ತಾರೆ ಆಪ್ಷನ್ ಎಂಟ್ರಿ. ನಿಮ್ಗೆ ನಾಲೆಜ್ ಇದೆ, ನಿಮಗೆ ಚೆನ್ನಾಗಿ ಹೆಂಗ್ ಮಾಡ್ಬೇಕು ಆಪ್ಷನ್ ಎಂಟ್ರಿ ಗೊತ್ತು, ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಲೆಯಲ್ಲಿ ತುಂಬಿಕೊಂಡಿದ್ದೀರಾ, ನಿಮ್ಗೆಲ್ಲ ಪ್ರತಿಯೊಂದು ಗೊತ್ತು ಆಪ್ಷನ್ ಎಂಟ್ರಿ ಕುರಿತು ಅನ್ನೋದಾದ್ರೆ ಮೊಬೈಲಲ್ಲಿ ಮಾಡಿ. ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅಂದ್ರೆ, ಈಗ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದಂತ ಲೈವ್ ಡೆಮೋ ವಿಡಿಯೋ ನಾವು ಮಾಡಿ ತಿಳಿಸ್ತೀವಿ. ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ತಿಳಿಸ್ತೀವಿ. ಈಗ ವಿದ್ಯಾರ್ಥಿಗಳು ಕೇಳ್ತಿದ್ರಲ್ಲ, ನೀವು ಮೊಬೈಲ್ನಲ್ಲಿ ಮಾಡ್ಬೋದಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಮೈನ್ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ, ಮೊಬೈಲ್ನಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ಕೇಳ್ತಿದ್ರು.
ಆರಾಮಾಗಿ ಧಾರಾಳವಾಗಿ ಮಾಡ್ಕೊಳ್ಳಿ. ಮೊಬೈಲ್ನಲ್ಲಿ ಈಸಿಯಾಗಿ ಮಾಡ್ಬೋದು. ನಾನು ಹೇಳ್ದೆ ಅಲ್ಲ, ಆ ರೀತಿ ಡೆಸ್ಕ್ಟಾಪ್ ಸೈಟಲ್ಲಿ ಹಾಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. 3 ರಿಂದ 4 ದಿನ ಟೈಮ್ ಇರುತ್ತೆ. ಒಂದಿನ ನಿಮ್ಗೆ ಸರ್ವರ್ ಏನಾರು ಪ್ರಾಬ್ಲಮ್ ಬಂದರೂ ಇನ್ನೊಂದು ದಿನ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಓಕೆನಾ? ಈ ರೀತಿಯಾಗಿರುತ್ತೆ ನೋಡಿ. ಇಲ್ಲಿ ಎಲ್ಲ ನೀವು ನೋಡ್ಕೋಬಹುದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇರುತ್ತೆ, ಅಂದ್ರೆ ಡಮ್ಮಿ ರಿಸಲ್ಟ್ ಬಿಡ್ತಾರೆ 11ನೇ ತಾರೀಕು. ನಿಮ್ಗೆ ಆ ರಿಸಲ್ಟಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಮತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜ್ ಮಾಡ್ಬೋದು. ಆಪ್ಷನ್ ಅನ್ನ ಆ್ಯಡ್ ಮಾಡ್ಬೋದು, ಸೀಟ್ಸು ಆಲ್ಟರ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಈ ರೀತಿ ಆಪ್ಷನ್ ಇರುತ್ತೆ. ಅದು ಕೂಡ ನಿಮ್ಗೆ ಎಷ್ಟು ದಿನ ಇರುತ್ತೆ ನೋಡಿ, 11ನೇ ತಾರೀಕಿಂದ 14ನೇ ತಾರೀಕುವರೆಗೂ ಆಪ್ಷನ್ ಇದೆ. ಇದು ನಿಮಗೆ ಲಾಸ್ಟ್ ಇಯರ್ ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಸ್ಕೆಡ್ಯೂಲ್. ಮತ್ತೆ ಕಾಮೆಂಟ್ ಮಾಡಬೇಡಿ ನಮ್ಗೆ ಸ್ಕೆಡ್ಯೂಲೇ ಬಿಟ್ಟಿಲ್ಲಲ್ಲ ಇದು ಯಾವ ರೀತಿ ಬಂತು ಅಂತ. ಇದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ನಿಮ್ಮ ಸೀನಿಯರ್ಸ್ದು ಲಾಸ್ಟ್ ಇಯರ್ದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಈಗ ನಾವು ಮೊಬೈಲ್ನಲ್ಲೇ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ತೀವಿ ಬ್ರೋ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳೋರಿಗೆ ನೀವೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಏನು ಮೊಬೈಲ್ನಲ್ಲಿ ಅನ್ನುವಂಥ ನಾವು ವಿಡಿಯೋಸ್ ಮಾಡಿ ತಿಳಿಸ್ತೀವಿ. ನಮ್ಮ ವಿಡಿಯೋಸ್ ನೋಡ್ಕೊಂಡು ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು, ಯಾವುದೇ ಸಮಸ್ಯೆ ಇಲ್ಲದೆ. ಈಗ ನಿಮ್ಮ ಟಾಪಿಕ್ಗೆ ನಿಮಗೆ ನೀವು ಕೇಳಿರುವಂತಹ ಕ್ವಶನ್ಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಮೊಬೈಲಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನೆಟ್ವರ್ಕ್ ಇಶ್ಯೂ ಬರುತ್ತಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಷ್ಟು ದಿನ ಟೈಮ್ ಸಿಗುತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅನ್ನುವಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಮಾಹಿತಿಗಳು ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಯ್ತು ಅನ್ಕೊಳ್ತೀನಿ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.